ಬ್ರಿಟಿಷ್ ಅಧಿಕಾರಿ ಲೂಸಿಂಗ್ಟನ್ ಅನ್ನೋರು ಈ ಒಂದು ಜಲಪಾತ ಹೌದು, ಅದಕ್ಕಾಗಿ ಇಂಗ್ಲೀಷಲ್ಲಿ ಲೂಸಿಂಗ್ಟನ್ ಜಲಪಾತ ಅಂತ ಕರೀತಾರೆ. ಇದು ಅಘನಾಶಿನಿ ನದಿ ಇಲ್ಲೊಂದು ಜಲಪಾತ ಮಾಡಿ. ಹೌದು, ಜಾರಿಕೆ ಸಿಕ್ಕಾಪಟ್ಟೆ ಜಾರಿಕೆ ಇದೆ. ಅದ್ರ ಮಬ್ಬು ಇಬ್ಬನಿ ಬೀಳ್ತಾ ಇರ್ತದಲ್ರಿ, ಬೀಳ್ತಾ ಇದ್ದಿದ್ದು ಕಲ್ಲೆಲ್ಲ ನೈಸಾಗಿರ್ತದೆ, ಕಾಲಿಟ್ಟುಕೊಂಡು ಜಾರ್ತದೆ. ನೋಡುಗರಿಗೆಲ್ಲ ನಮಸ್ಕಾರ. ನಾನು ಜಲಪಾತಗಳ ಜಿಲ್ಲೆ ಉತ್ತರ ಕನ್ನಡದಲ್ಲಿದ್ದೀನಿ. ನಿಮಗೆ ಒಂದು ಜಲಪಾತನ ತೋರಿಸೋಣ ಅಂತ ಬಂದಿದ್ದೀನಿ. ಯಾವುದು ಅಂತೀರಾ? ಉಂಚಳ್ಳಿ ಫಾಲ್ಸ್. ಬನ್ನಿ ಹೋಗೋಣ. ಉಂಚಳ್ಳಿ ಫಾಲ್ಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇದು ಉಂಚಳ್ಳಿ ಜಲಪಾತ, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಲ್ಲಿ ಈ ಒಂದು ಸುಂದರ ಜಲಪಾತ ಇದೆ. ಹಾಗೆ ನಮ್ಮ ಜೊತೆ ಸ್ಥಳೀಯರೊಬ್ಬರು ಸಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಗೆ ಈ ಜಲಪಾತದ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋದನ್ನು ಹೇಳೋಣ. ಹಾಗೆ ಜಲಪಾತವನ್ನು ನೋಡೋಣ. ವೆಲ್ಕಮ್ ಟು ದಿ ಕ್ಯಾಂಡಿಡ್ ಕನ್ನಡ. ಸರ್, ನಿಮ್ಮ ಹೆಸರು? ಭರತ್ ಹೆಗಡೆ. ಯಾವ ಇದೇ ಊರ ನಿಮ್ಮದು? ಹಾಂ, ಇದೇ ಹೆಗ್ಗಡೆ ಹತ್ತೆ ಗುಂಟಗಾರಲ್ಲಿ. ಹಾಂ. ನೀವು ಬರ್ತಾ ಇರ್ತೀರಾ ಆಗಾಗ ಇಲ್ಲಿ? ಹೌದು, ವರ್ಷಕ್ಕೆ 4-5 ಹಿಂಗೆ ಬರ್ತಾ ಇರ್ತೇವೆ. ಹಿಂಗೆ ಯಾರು ಫ್ರೆಂಡ್ಸ್ ಸಿಗ್ತಾ ಇರ್ತಾರೆ, ಅವ್ರ ಸಂಗಡ ತೋರಿಸೋದು ಬರೋದು. ಹಿಂಗೆ ಬಂದು ಅಮಾವಾಸ್ಯೆ ಅಡುಗೆ ಮಾಡ್ತಿದ್ವಿ. ಸಂಕ್ರಾಂತಿ ದಿವಸ, ಶಿವರಾತ್ರಿ ಬಂದು ಅಮಾವಾಸ್ಯೆ ದಿವಸ ಎಲ್ಲ ಕೆಳಗಡೆ ಡೌನ್ಲೋಡ್. ಸರ್, ಇದು ಎಷ್ಟು ಕಿಲೋಮೀಟರ್ ನಡಿಬೇಕು? ಈಗ ನಾವು ಈಗ ಒಂದು ಅರ್ಧ ಪಾರ್ಕಿಂಗ್ ಅಲ್ಲಿ ಮಾಡಿದ್ವಿ. ಹೌದು, ಅಲ್ಲಿಂದ ಅರ್ಧ ಕಿಲೋಮೀಟ್ರ್. ಅಲ್ಲಿ ವೆಹಿಕಲ್ಗಳು ಹೋಗಲ್ವಾ? ವೆಹಿಕಲ್ ಹೋಗ್ತದೆ, ಅಲ್ಲಿ ಬಂದ್ ಮಾಡಿಬಿಡ್ತಾರೆ ಗೇಟ್ ಮಾಡಿ, ಗೌರ್ಮೆಂಟ್ ಮಾಡಿ. ಹೌದು, ಅರಣ್ಯ ಇಲಾಖೆ ಬಂದ್ ಮಾಡಿಬಿಡ್ತಾರೆ. ಹಾಂ, ಅಂದರೆ ಕೆಲವು ನಾಟ ಗೀಟ ಎಲ್ಲ ಹೋಗ್ತದೆ ಅಂತ ಹೇಳಿ. ಹೇಗಿದೆ ಜಲಪಾತ? ಹೋಗ್ಲೇ ಇಲ್ಲ ನಾವು. ಹೋಗಿಲ್ವಾ? ಯಾಕೆ? ಹತ್ತಕ್ಕಾಗಲ್ಲ ಅಂದ್ರ ವಾಪಸ್ ಬಂದ್ವಿ. ಹೌದಾ? ಅರ್ಧ ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಅಂತ. ಅದು ಕೆಲವು ಮೆಟ್ಲು ಇಳಿದೋಗಿದ್ರಾ? ಮೆಟ್ಲೋಗಿ ಇಳಿದೋಗಿದ್ರಾ ಅಲ್ಲಿ? ಹೌದಾ? ಯಾವರು ನಿಮ್ಮದು? ಶಿಕಾರಿಪುರದಿಂದ ಬಂದ್ಯಾರೆ. ಹತ್ಲಿಕ್ಕೆ ಆಗಲ್ಲ ಅಂತ ಇನ್ನೂರೆಲ್ಲ ಹೋದ್ರು. ಇಲ್ಲಿ ಮಳೆಗಾಲದಲ್ಲಿ ಬರೋದು ಕಷ್ಟ. ಅಂದರೆ ಕಷ್ಟ ಅಂದರೆ ಇಲ್ಲಿ ಉಂಬಳ ಅಂತ ಹೇಳ್ತೇವೆ, ಅದು ಸಿಕ್ಕಾಪಟ್ಟಿದೆ. ಹೊರಗಡೆ ಜನಕ್ಕೆ ಗೊತ್ತಿಲ್ಲ. ಅದೇ ಉಂಬಳ ಅಂದ್ರೆ ಲೀಚ್ ಅಂತಾರೆ ಇಂಗ್ಲಿಷಲ್ಲಿ. ರಕ್ತ ಕುಡಿಯೋದು. ರಕ್ತ ಕುಡಿಯೋದು ಜಿಗಳೆ ಉಂಬಳ ಅಂತ ಹೇಳ್ತಾರೆ. ಉಂಬಳ ಅದು ತುಂಬಾ ಇರುತ್ತೆ ಇಲ್ಲಿ. ತುಂಬಾ ಇರುತ್ತೆ. ಮಳೆಗಾಲದಲ್ಲಿ ಮಾತ್ರ ಇರುವಂತದ್ದಲ್ಲ? ಮಳೆಗಾಲದಲ್ಲಿ ಮಾತ್ರ ಇರುವಂಥದ್ದು. ಈಗ ಬೇಸಿಗೆಯಲ್ಲಿ ಅದು ಇಲ್ಲ, ಅದು ಡ್ರೈ ಆಗಿಬಿಡುತ್ತೆ. ಮತ್ತೆ ಮಳೆ ಬಿದ್ದ ತಕ್ಷಣ ಅದಕ್ಕೆ ಜೀವ ಬರುತ್ತೆ ಹಂಗೆ. ಇಲ್ಲೆಲ್ಲ ಜಾಸ್ತಿ ಅದು. ಹೌದು, ಇಲ್ಲಿ ಸಿಕ್ಕಾಪಟ್ಟಿದೆ. ಈ ಬೇಸಿಗೆಯಲ್ಲಿ ಒಂಥರ ಇದೇ ಥರ ಹಿಂಗೆ ಕಡ್ಡಿ ಆಗಿಬಿಡ್ತೀವಿ. ಡ್ರೈ ಕಡ್ಡಿ ಥರ ಇದೆ. ಯಾರಿಗೂ ಕಚ್ಚಲ್ಲ, ಏನಾಗಲ್ಲ. ಮಳೆ ಬಿದ್ದ ತಕ್ಷಣವ ಅದು ಜೀವ ತಗೊಳ್ತಂಗೆ. ಅಜ್ಜಿ ಹೋಗಿ ಬಂದ್ರಿ? ಹೋಗಿ ಬಂದ್ವಿ ನೋಡ್ರಪ್ಪ. ಸಾಕಾಗತ್ತ ಬಿಡ್ರಿ. ಎಲ್ಲ ಕೆಳಗೆ ಹೋಗಿ ಬಂದ್ರ? ಹಾಂ, ಇಲ್ಲಿ ನೋಡಿ ಬಂದ್ರಿ. ಯಾವ್ದು ನಿಮ್ಮದು? ನೇರ್ಲಿಗಿ, ಸಹಕಪ್ಪ, ಹಿರೇಗಂಬೂರು ಎಷ್ಟು ಹೋದವ್ರಿ. ಹೌದಾ? ಹೇಗೆ ಅನಿಸ್ತು? ಹೇಗಿದೆ ಫಾಲ್ಸ್? ಚೆನ್ನಾಗೈತ್ರಿ. ಚೆನ್ನಾಗೈತೆ. ಫೋಟೋ ತಕಂತೀರಿ? ಹಾಂ, ನಿಂತ್ಕೊಳ್ಳಿ. ಕೋಲ್ ಹಿಡ್ಕೊಂಡ್ಯಾರ ಯಾಕ್ರೆ? ಯಾಕೆ? ಸುಮ್ಮನೆ ನಿಮ್ಮ ಅನುಭವ ಹೇಗಿತ್ತು? ಹಾಂ, ನೀವು ಹಿಡ್ಕೊಂಡ್ಯಾರಿ. ನೀವು ವಯಸ್ಸಾದ್ರಲ್ಲ, ಕೋಲ್ ಹಿಡ್ಕೊಂಡೆ ಹತ್ಬೇಕು ಈ ಪ್ಲೇಸಿಗೆ ಬಂದಾಗ. ಕಷ್ಟಪಡ್ಬೇಕು. ಹೌದು. ಹಾಂ. ಸರಿ, ನಾವು ಹೋಗಿ ಬರ್ತೀವಿ. ನಿಧಾನವಾಗಿ ಹೋಗಿ. ಥ್ಯಾಂಕ್ ಯು. ಮಕ್ಕಳಿಗೆ ವಯಸ್ಸಾದವರಿಗೆ ತುಂಬ ಕಷ್ಟ. ಮೊದಲು ಒಂದು ಬ್ರಿಟಿಷ್ ಬಂಗ್ಲೆ ಅಂತ ಇತ್ತು ಮೊದಲು, ಭಾಳ. ಈಗ ಅದನ್ನು ತೆಗೆದು ಇದು ಈ ಥರ ಮಾಡಿದ್ದಾರೆ. ಅದು ಈಗ ಈ ಥರ ಈ ಥರ ಇದು ಮಾಡಿದ್ದಾರೆ. ಹೌದು, ವ್ಯೂ ಪಾಯಿಂಟ್ ಮಾಡಿದ್ದಾರೆ. ವಾವ್. ಉಂಚಳ್ಳಿ ಜಲಪಾತ. ಇದನ್ನ ಲೂಸಿಂಗ್ಟನ್ ಜಲಪಾತ ಅಂತಾನೂ. ಹೌದು, ಅದು ಲೂಸಿಂಗ್ಟನ್ಸ್ ಅಂತ ಇಂಗ್ಲೆಂಡ್ ಇರಬೇಕು. ಅವರು ಕಂಡುಹಿಡಿದಂತ ಪಬ್ಲಿಕ್ ಆಗಿತ್ತು ಮೊದಲು. ಅಂದ್ರೆ ಬ್ರಿಟಿಷ್ ಅಧಿಕಾರಿ ಲೂಸಿಂಗ್ಟನ್ ಅನ್ನೋರು ಈ ಒಂದು ಜಲಪಾತ. ಹೌದು, ಅದಕ್ಕಾಗಿ ಇಂಗ್ಲೀಷಲ್ಲಿ ಲೂಸಿಂಗ್ಟನ್ ಜಲಪಾತ ಅಂತ ಕರೀತಾರೆ. ಲೂಸಿಂಗ್ಟನ್ ಫಾಲ್ಸ್. ಇದು ನೋಡಿ, ಬಿಳಿ ಹಾಲ್ನವರೇ ಥರ. ಹೌದು,
ಈ ಮಳೆಗಾಲದಲ್ಲಿ ಸರ್, ಹಾಂ, ಮಳೆಗಾಲದಲ್ಲಿ ಫುಲ್ ಕೆಂಪು ನೀರು ಬರುತ್ತೆ. ಕೆಂಪು ನೀರು. ಕೆಂಪು ನೀರು ಅಂದರೆ ಮಣ್ಣು ಗಿಣ್ಣು ತೊಳೆದಿದ್ದೆಲ್ಲ ಬರ್ತದಲ್ಲ, ಈ ಥರ ಕಾಣೋದಿಲ್ಲ. ಮತ್ತು ಮಬ್ಬು ಜಾಸ್ತಿ ಬಿಡ್ತದೆ ಹಿಂಗೆ ಸರ್. ಅಂದರೆ ಫಾಗ್ ಅಂತ ಏನು ಹೇಳ್ತೀವಿ, ಈ ಮಂಜು ಮುಸ್ಕೊಂಡಿರುತ್ತೆ. ಹೌದೌದು. ಈಗ ನೋಡಿ, ಈಗ ನೀರು ಸ್ವಲ್ಪ ಕಮ್ಮಿ ಇದೆ. ಹೌದು. ಈಗಲೇ ಇದ್ರ ಸೌಂಡ್ ಇಷ್ಟಿದೆ. ಹಾಗಾಗಿ ಇನ್ನು ಮಳೆಗಾಲದಲ್ಲಂತೂ ಇನ್ನೂ ಜಾಸ್ತಿ ಶಬ್ದ. ಮತ್ತು ಇದರಲ್ಲಿ ನೀರು ಖಾಲಿನೇ ಆಗೋದಿಲ್ಲ. ನೀರು ಖಾಲಿ ಆಗಲ್ಲ. ಇದು ಯಾವ ನದಿ? ಇದು ಅಘನಾಶಿನಿ. ಅಘನಾಶಿನಿ ನದಿ ಇಲ್ಲೊಂದು ಜಲಪಾತ ಮಾಡಿ. ಹೌದೌದು. ಇದು ಸೀದಾ ಆಗಿ ಕುಮಟಾ ಸೇರುತ್ತೆ. ಅಲ್ಲಿ ಕುಮಟಾ ಅಂದರೆ ಅರಬ್ಬಿ ಸಮುದ್ರ. ಹಾಂ, ಅರಬ್ಬಿ ಸಮುದ್ರ ಸೇರುತ್ತೆ. ಅಘನಾಶಿನಿ ನದಿ ಇಲ್ಲಿ ಒಂದು ಜಲಪಾತವಾಗಿ ಧುಮ್ಮೆಕ್ಕಿ ಅರಬ್ಬಿ ಸಮುದ್ರದಲ್ಲಿ ಸೇರುತ್ತೆ. ಒಂದು ಸುಂದರವಾದ ಜಲಪಾತವನ್ನು ಈ ಒಂದು ಉಂಚಳ್ಳಿ ಅನ್ನೋ ಒಂದು ಊರು ಪ್ರದೇಶದಲ್ಲಿ ನಿರ್ಮಿಸಿದೆ. ಕೆಳಗಡೆ ಹೋಗ್ಬೋದಾ ನಾವು? ಹೋಗ್ಬೋದು ಸರ್, ಆ ಪಾಯಿಂಟಿಗೆ ಹೋಗ್ಬೋದು, ಲಾಸ್ಟ್ ಪಾಯಿಂಟಿಗೆ. ಎಲ್ಲಿ ಹೇಳಿ? ಅಲ್ಲಿ ನೀರು ಬಿಡ್ತಾರೆ, ಲಾಸ್ಟ್ ಪಾಯಿಂಟ್ ಇರೋದು ಅಲ್ಲಿ ಹೋಗ್ಬೋದು. ಯಾಕೆ 1 ಕಿಲೋಮೀಟರ್ ಕೆಳಗಡೆ ಹೋಗ್ಬೋದು. ಹಾಂ, ಅಂದರೆ 10 ಇಳಿದು ಅಪಾಯಕಾರಿಯಾಗಿದೆ. ಹೇಗೆ ಅಪಾಯಕಾರಿ ಅಂದರೆ ಸರ್, ಇಲ್ಲಿ ಅಪಾಯಕಾರಿ ಜಾರಿಕೆ, ಸಿಕ್ಕಾಪಟ್ಟೆ ಜಾರಿಕೆ ಇದೆ. ಅದ್ರ ಮಬ್ಬು ಇಬ್ಬನಿ ಬೀಳ್ತಾ ಇರ್ತದಲ್ರಿ, ಬೀಳ್ತಾ ಇದ್ದಿದ್ದು ಕಲ್ಲೆಲ್ಲ ನೈಸಾಗಿರ್ತದೆ, ಕಾಲಿಟ್ಟು ಕೂಡ ಜಾರ್ತದೆ. ಇಲ್ಲಿ ವರ್ಷ ಒಂದೆರಡು ಕೇಸ್, ಹೌದು, ಅಪಘಾತ ಆಗ್ತಾ ಇರುತ್ತೆ. ಕೆಲವು ಹೇಳೋದು ಕೇಳೋದಿಲ್ಲ, ಅಲ್ಲೇ ಹೋಗೋದು, ಸೆಲ್ಫಿ ತಕ್ಕೊಳ್ಳೋದು, ಈ ಥರ ಮಾಡ್ತಾರಲ್ಲ. ದಟ್ಟ ಕಾಡು ಮಧ್ಯದಲ್ಲಿ ಹೌದು, ಬಿಳಿ ಹಾಲಿನಂತೆ ಬೀಳ್ತಾ ಇರುವಂತಹ ಜಲಪಾತ. ಇದು ಉಂಚಳ್ಳಿ ಜಲಪಾತದ ಸೊಬಗು. ಈ ಒಂದು ಜಲಪಾತ ತಲುಪೋದಕ್ಕೆ ಸರ್ಕಾರಿ ಬಸ್ಗಳ ವ್ಯವಸ್ಥೆ ಏನಾದ್ರು ಇದೆಯಾ, ಅಥವಾ ಸ್ವಂತ ವೆಹಿಕಲಲ್ಲೇ ಬರಬೇಕಾ? ಸ್ವಂತ ವೆಹಿಕಲ್ಸೇ ಬರಬೇಕು. ಬಸ್ಸಿನ ವ್ಯವಸ್ಥೆ ಇಲ್ಲ. ಬಸ್ಸಿಂದ ಯಾವುದು ವ್ಯವಸ್ಥೆ ಇಲ್ಲ. ಬಸ್ಸಿನ ವ್ಯವಸ್ಥೆ ಒಂದು ಬಸ್ ಅಂದರೆ ಹಳ್ಳಿಗೆ ಬಿಡ್ತಾರೆ, ಉಂಚಳ್ಳಿ ಮಾತ್ರ. ಅದು ಮತ್ತೆ ಬಿಟ್ಟರೆ ಮತ್ತೆ ಬೇರೆ ಯಾವುದೂ ಇಲ್ಲ. ಅದಕ್ಕೇನು ಟೈಮಿಂಗು ಹೇಗೆ? ಈಗ ನಮಗೆ ನಿಯರ್ ಬೈ ಸಿಟಿ ಅಂದರೆ ಇಲ್ಲಿ ನಿಯರ್ ಬೈ ಸಿಟಿ ಅಂದರೆ ಸಿರ್ಸಿ ಪ್ಲಸ್ ಸಿದ್ದಾಪುರ, ಎರಡು. ಸಿರ್ಸಿ ಮತ್ತು ಸಿದ್ದಾಪುರದ ಮಧ್ಯ ಇದೆ. ಮಧ್ಯ ಇದೆ. ತಾಲೂಕು ಕೇಂದ್ರಗಳ ಸಿರ್ಸಿ ಸಿದ್ದಾಪುರದ ಮಧ್ಯ ತಾಲೂಕು. ಕಿಲೋಮೀಟರ್ ಆಗುತ್ತೆ ಸಿರ್ಸಿಯಿಂದ? ಸಿರ್ಸಿ 35, ಇಲ್ಲಿಂದ 40 ಕಿಲೋಮೀಟರ್ ಆಗುತ್ತೆ. 40 ಕಿಲೋಮೀಟರ್ ಸಿರ್ಸಿ. ಸಿದ್ದಾಪುರ 40, ಎರಡು ಈಕ್ವಲ್. ಹೌದು. ಓಕೆ. ಆದರೆ ಈಗ ಸಿರ್ಸಿ ಮತ್ತು ಸಿದ್ದಾಪುರದ ಮಧ್ಯ ಇದೆಯಾ, ಅಥವಾ ಒಳಗಡೆ ರೂಟಲ್ಲಿ ಬೇರೆ ರೂಟಲ್ಲಿ ಬರಬೇಕಾ? ಅಲ್ಲ, ಸಿರ್ಸಿ ಮಧ್ಯದಲ್ಲಿ. ಒಳಗಡೆ ಅಂದರೆ ಒಳಗಡೆ ಹೆಗ್ಗರಣಿಯಿಂದವ ಒಂದು 5 ಕಿಲೋಮೀಟರ್ ಒಳಗಡೆ ಬರಬೇಕು. ಹೆಗ್ಗರಣಿ ಅನ್ನೋದೊಂದು ಸೆಂಟ್ರ್ ಪಾಯಿಂಟು, ಮೇನ್ ಪಾಯಿಂಟ್. ಓಕೆ. ಹೆಗ್ಗರಣಿಗೆ ಬಂದು ಹೆಗ್ಗರಣಿಯಿಂದ ಈ ಒಂದು ಪ್ರದೇಶಕ್ಕೆ ಬರ್ಬೋದು. ಇದು ಲಾಸ್ಟ್ ಪಾಯಿಂಟ್. ಇದು ಲಾಸ್ಟ್ ಪಾಯಿಂಟ್. ಹಾಂ, ಆಲ್ರೆಡಿ ಕಾಮನ್ ಬಿಲ್ ಕಾಣಿಸ್ತಾ ಇದೆ. ಉಂಚಳ್ಳಿಯ ಸೊಬಗು ಸವಿಯೋಣ ಬನ್ನಿ. ಇದು ನಮ್ಮ ಕೊನೆಯ ವ್ಯೂ ಪಾಯಿಂಟ್. ಇದು ಉಂಚಳ್ಳಿ ಕೊನೆಯ ವ್ಯೂ ಪಾಯಿಂಟು ನಾವೀಗ ಇರುವಂಥದ್ದು. ಇದು ಉಂಚಳ್ಳಿ ಫಾಲ್ಸ್. ಸುತ್ತಲೂ ಕಾಡು, ನಮ್ಮ ಸುತ್ತಮುತ್ತ ಎಲ್ಲ ಕಡೆಯೂ ಕಾಡಿದೆ. ಅಲ್ಲಿ ನದಿಯಾಗಿ ಹರಿತಾ ಇದೆಯಲ್ಲ? ಹೌದು. ಅಲ್ಲಿ ಅಂದರೆ ಊರಿಗೆ ಹೋಗ್ಬೇಕಾ ಹೇಗೆ? ಇಲ್ಲ, ಈಗ ಅಲ್ಲಿ ಹಂಗೆ ಬರಬೇಕು. ಅಡವಿಯಲ್ಲಿ ಇಳಿದು ಬರಬೇಕು. 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಹಂಗೆ ಬಂದು ಇಲ್ಲಿ ಈ ಪಾಯಿಂಟ್ವರೆಗೆ ಬರ್ಬೋದು. ಯಾವ ಪಾಯಿಂಟ್ ತೋರಿಸಿ? ಲಾಸ್ಟ್ ಪಾಯಿಂಟಲ್ಲಿ ಸಣ್ಣದು. ಹಾಂ, ನಾವೆಲ್ಲ ಅಲ್ಲಿ ಬರ್ತಿದ್ವಿ ವರ್ಷ ಒಂದು ಸ್ನಾನಗಿನ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ. ಆ ಪಾಯಿಂಟ್ ತನಕ ಬರ್ಬೋದು. ಹೌದು. ಇಲ್ಲಿಗೆ ಮೇಲೆ ಹತ್ತು ಸಾಹಸ ಮಾಡಿದವರು ಇರ್ತಾರ? ಇಲ್ಲ, ಇದ್ದಾರೆ, ಆದರೆ ಪೂರ್ತಿ ಆಗಲಿಲ್ಲ ಅವ್ರ ಹತ್ರ. ಆಗಲಿಲ್ಲ. ನೋಡಿ, ಉಂಚಳ್ಳಿ ಫಾಲ್ಸ್ ಅಥವಾ ಲುಸಿಂಗ್ಟನ್ ಫಾಲ್ಸ್ ಅಥವಾ ಕೆಪ್ಪ ಜೋಗ ಅಥವಾ ಸ್ಥಳೀಯವಾಗಿ ಇದನ್ನು ಕರೀತಾರೆ ಕೆಪ್ಪ ಜೋಗ ಅಂತ. ಅಂದರೆ ಈ ಒಂದು ಶಬ್ದಕ್ಕೆ
ನಮಗೆ ಕಿವಿ ಏನು ಮಾತಾಡೋದು ಕೇಳಲ್ಲ, ಅಷ್ಟು ಒಂದು ಭಾರಿ ಶಬ್ದ ಬರೋದಕ್ಕೆ ಇದನ್ನು ಕೆಪ್ಪು ಜೋಗ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಿವಿಯನ್ನು ಕ್ಯೂರಾಗಿಸುವಂಥ ಸೌಂಡು ಈ ಒಂದು ಫಾಲ್ಸಿಂದ ಬರುತ್ತೆ, ಅದಕ್ಕೆ ಇದನ್ನು ಕೆಪ್ಪು ಜೋಗ ಅಂತ ಹೇಳ್ತಾರೆ. ನಾನು ಈ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಈ ಥರ ರಾಜ್ಯಗಳಲ್ಲಿ ಅಲ್ಲಿ ಈ ಥರ ಫಾಲ್ಸ್ಗಳು ಜಾಸ್ತಿ ಇಲ್ಲ. ಬಟ್ ಇರೋ ಒಂದು ಸಣ್ಣ ಪುಟ್ಟ ಫಾಲ್ಸ್ಗೂ ಅವರು ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋವಂಥ ಒಂದು ಜಲಪಾತ ಇದ್ದರೂ ಸಹಿತ ಇಲ್ಲಿ ಯಾಕೋ ಗೊತ್ತಿಲ್ಲ, ನಮ್ಮ ನೋಡ್ತಾ ಆಡಳಿತ ಮಾಡೋರಿಗೆ ಈ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅದು ನಮ್ಮ ದುರಂತ. ಹೌದು. ಇಲ್ಲಿ ಸುತ್ತಮುತ್ತ ಬೇರೆ ಏನೇನಿದೆ ಈ ಥರ ಪ್ಲೇಸಸ್ಗಳು ಮತ್ತು ನೋಡುವಂಥದ್ದು? ಭೀಮನವರಿ ಗುಡ್ಡ, ಭೀಮನವಾರೆ ಗುಡ್ಡ. ಭೀಮನವಾರೆ ಗುಡ್ಡ ಏನದು ಹಿಲ್ ಪಾಯಿಂಟಾ, ಹಿಲ್ ಸ್ಟೇಷನ್? ಹಿಲ್ ಸ್ಟೇಷನು. ಮತ್ತು ಸೂರ್ಯಾಸ್ತ ಚಲೋ ಕಾಣುತ್ತೆ. ಆನಂತರ ಇದೇ ಕೆಳಗಡೆ ಹೇಳಿದ್ನಲ್ಲಿ ಬುಲ್ಡೆ ಫಾಲ್ಸ್ ಅಂತ. ಹೌದು, ಅಲ್ಲಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಆನಂತರ ನೆಕ್ಸ್ಟ್ ಇಲ್ಲಿ ಲೋಕಲ್ ಸಿಟಿ ಒಳಗೆ ಎಷ್ಟು ಮಾರಿಗುಡಿ ಅದು ಇದೆ, ಈ ನ್ಯಾಚುರಲ್ ಪ್ಲೇಸ್ ಅಂತ ಇದೆ. ಕ್ಯಾಂಟೀನು ಕೂತ್ಕೊಳ್ಳೋಕೆ ಜಾಗ ಎಲ್ಲ ಮಾಡಿದ್ದಾರೆ, ಬಟ್ ನಡೀತಾ ಇಲ್ಲ. ಯಾಕೆ ನಡೀತಾ ಇಲ್ಲ? ನಡೀತಾ ಇಲ್ಲ ಅಂದರೆ ಸರ್ ಇಲ್ಲಿ ಬೆಳಗಿನ ಸಾಯಂಕಾಲ ಮಾತ್ರ ಎಷ್ಟೋ ಪ್ರವಾಸಿಗರೆಲ್ಲ ಅವರೇ ಆ ಫುಡ್ ತಿನ್ಕೊಂಡ್ಬಿಡ್ತಾರೆ. ಇಲ್ಲಿ ಹೋಗೋದು ಕಡಿಮೆ, ಮಳೆಗಾಲದಲ್ಲಿ ಬರೋದು ಕಡಿಮೆ. ಹಾಗಾಗಿ ಅವರಿಗೆ ಲಾಸ್ ಅಂತ ಮಾಡೋದಿಲ್ಲ ಯಾರು. ಮಾಡೋ ಸ್ಥಳೀಯರೇ ಮಾಡಬೇಕು, ಅವ್ರ ಲೋಕಲ್ ಅಂಗಡಿ ಇಟ್ಬಿಟ್ಟಿದ್ದಾರೆ, ಅಲ್ಲೇ ಕೊಡ್ತಾರೆ ಎಲ್ಲ. ಇದಕ್ಕೆ ಮತ್ತೆ ಅವ್ರು ಕೊಟ್ಟರೆ ಚಾರ್ಜ್ ಕೊಡೋಲ್ಲ. ಇಲ್ಲಿ ಸುತ್ತಮುತ್ತ ಯಾವುದೋ ಮನೆಗಳಿಲ್ವ ಹತ್ರ? ಮನೆ ಇದೆ, ಇಲ್ಲಿ ಬೆಳ್ಕೋಡು ಅಂತ ಇದೆ. ಬೆಳ್ಕೋಡು. ಹಾಂ. ಮತ್ತು ಈ ಕಡೆ ಒಂದು ಉಂಚಳ್ಳಿ ಊರೇ ಉಂಚಳ್ಳಿ, ಉಂಚಳ್ಳಿ ಫಾಲ್ಸ್. ಉಂಚಳ್ಳಿ ಊರಿದ್ದಕ್ಕೆ ಉಂಚಳ್ಳಿ ಊರು. ಹಾಂ, ಉಂಚಳ್ಳಿ. ಉಂಚಳ್ಳಿ ಊರಿಂದ ಉಂಚಳ್ಳಿ ಫಾಲ್ಸು ಸುಮಾರು ಎಷ್ಟು ದೂರ ಆಗುತ್ತೆ? ಅಂದರೆ ಅವರು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ, ಶಾರ್ಟ್ಕಟ್ಟಲ್ಲಿ. ನನ್ನ ಹೆಸರು ವೆಂಕಟರಮಣ ಹೆಗಡೆ. ಇಲ್ಲಿ ಉಂಚಳ್ಳಿ ಫಾಲ್ಸ್ ಗೇಟ್ ಹತ್ತಿರ ನಮ್ದೊಂದು ಚಿಕ್ಕದೊಂದು ಟೀ ಅಂಗಡಿ ಇಟ್ಟಿದ್ವಿ. ಬೇಸಿಕ್ ನೀಡ್ಸ್ ಆಫ್ ದಿ ಟೂರಿಸ್ಟು, ವಾಟ್ರ್ ಬಾಟ್ಲು, ಬಿಸ್ಕಿಟು, ಕೂಲ್ ಡ್ರಿಂಕ್ಸ್ ಅಷ್ಟೇ, ಸಮ್ ಚಾಕ್ಲೇಟ್ಸು. ಇಲ್ಲಿ ಬರೋ ಜನರು ಸ್ವಚ್ಛತೆ ಬಗ್ಗೆ ಫಸ್ಟ್ ಗಮನ ಹರಿಸ್ಬೇಕು. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಹತ್ತತ್ತು ಮಾರಿಗೆ ಒಂದೊಂದು ಡಸ್ಟ್ಬಿನ್ ಇಟ್ಟಿದ್ದೀವಿ, ಕಸ ಅದ್ರಲ್ಲಿ ಹಾಕೋಲ್ಲ, ಕಣ್ಣಲ್ಲಿ ಬಿಸಾಕ್ತಾರೆ. ಇಟ್ಸ್ ನಾಟ್ ಗುಡ್. ಆಮೇಲೆ ನೇಚರ್ಸ್ ಬ್ಯೂಟಿ, ನೋ ಬಡಿ ಕ್ಯಾನ್ ಡೂ ಎನಿಥಿಂಗ್. ಇದಿಷ್ಟು ಕಷ್ಟಪಡಲೇಬೇಕು ಅಂತೀನಿ ನಾನು. 500 ಮೀಟರ್ಸ್, ಇಟ್ಸ್ ನಾಟ್ ಅ ಬಿಗ್ ಒನ್. ಅಷ್ಟೆಲ್ಲ ದೊಡ್ಡ ಅಪ್ಪೇನಲ್ಲ ಇದು, ಎಲ್ಲರೂ ಹೋಗ್ಬೋದು. ಮಹಾರಾಷ್ಟ್ರದಿಂದ ಬರ್ತಾರೆ, 70 ಇಯರ್ಸ್ ಆಫ್ ಏಜ್ನವರು, ತುಂಬ ಕೆಳಗಡೆವರೆಗೆ ಹೋಗಿ ಬರ್ತಾರೆ. ಇದರಲ್ಲಿ ವರ್ಷಂಪ್ರತಿ ನೀರಿರುತ್ತೆ, ಬೇರೆದ್ರಂಗೆ ಡ್ರೈ ಆಗೋದು ಮಾಡೋದು ಇಲ್ಲ. ನೋಡೋಕೆ ತುಂಬ ಸುಂದರವಾಗಿದೆ. ನೀರಿಗೆ ಹೋಗೋಕ್ಕಾಗಲ್ಲ, ಅದು ಏನು ಮಾಡೋಕ್ಕಾಗಲ್ಲ, ಅದು ದೇವರ ಸೃಷ್ಟಿ, ನಾವು ಮಾಡಿದ್ದಲ್ಲ. ಆಯಿತಾ? ಜನರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಹೆಚ್ಚಿನ ಜನರಿಗೆ ಇದು ಗೊತ್ತಿಲ್ಲ, ಈ ಫಾಲ್ಸ್ ಇದೆ ಅಂತಲೇ. ಒಂದು ಸ್ವಲ್ಪ ಜನರಿಗೆ ಗೊತ್ತಾದರೆ ಟೂರಿಸ್ಟ್ ಸ್ಪಾಟಿಗೆ ಒಳ್ಳೆ ಜಾಗ ಇದು, ನೇಚರ್ಸ್ ಬ್ಯೂಟಿ. ಇದರಲ್ಲಿ ಒಂದು ವಿಶೇಷ ಏನು ಗೊತ್ತಾ? ನವಂಬರ್ ತಿಂಗಳದ್ದು ಒಂದು ಹುಣ್ಣಿಮೆ ಅಂದರೆ ಸ್ಟಾರ್ಟಿಂಗ್ನಲ್ಲಿ, ನವಂಬರ್ ಅರ್ಲಿ ಮಂತು, ನವಂಬರ್ನ ತಿಂಗಳಲ್ಲಿ ಒಂದು ಹುಣ್ಣಿಮೆ ಬರ್ತದೆ ಪ್ರಾರಂಭದಲ್ಲಿ. ಅದರಲ್ಲಿ ಮೂನ್ ಬೋ ಅಂತ ಕಾಣಿಸ್ತದೆ, ಅದು ಬೋರ್ಡ್ ಹಾಕಿದ ನೋಡಿ, ಈ ವರ್ಷ ತೆಗೆದದ್ದು, ಈ ವರ್ಷ ತೆಗೆದಿದ್ದದು. ಹಾಂ, ಈ ಥರ ಇಷ್ಟೊಂದು ಉಂಟು ಜಗತ್ತಿನಲ್ಲಿ. 5ನೇದು ಅಂತ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ, ಯಾರೋ ನೋಡಿ ಹೇಳಿದ್ದೇನೆ. ನಮ್ಗೆ ಗೊತ್ತಿಲ್ಲ. ಯಾವಾಗಲೂ ರೈನ್ಬೋ ಬರ್ತಾ ಇರ್ತದೆ, ಮೂನ್ ಬೋ ಒಂದು ಸ್ಪೆಷಲ್. ಅದೇ ಈಗ ನಾವು ಕೆಳಗಡೆ ನೋಡ್ಕೊಂಡ್ಬಂದು ಅಲ್ಲೂ ಇದೆ ರೈನ್ಬೋ ಕಂಟಿನ್ಯೂಸ್ ಬರ್ತಾನೆ ಇರ್ತದೆ. ಮತ್ತೆ ನೋಡೋಕ್ಕೊಂದು ಅದ್ಭುತವಾದ ಜಾಗ, ಅಂದರೆ ಎಲ್ಲರ ಮನಸ್ಸಿಗೂ ಖುಷಿ ಕೊಡುವಂಥ ಜಾಗ. ಮೂನ್ಬೋ ಅಂತೆ. ನವೆಂಬರ್ ತಿಂಗಳ ಹುಣ್ಣಿಮೆ ಟೈಮಿಗೆ ಇದೊಂದು ಕಾಣಿಸುತ್ತಂತೆ ಮೂನ್ಬೋ. ಪ್ರಪಂಚದಲ್ಲಿ ಕೇವಲ ಒಂದು 5 ಪ್ಲೇಸಲ್ಲಿ ಮಾತ್ರ ಈ ಥರದ್ದು ಕಾಣುತ್ತೆ. ಅದರಲ್ಲಿ ಈ ಒಂದು ಉಂಚಳ್ಳಿ ಜಲಪಾತ ಸಹ ಒಂದು. ಇದು ಸ್ನೇಹಿತರೆ, ನಮ್ಮ ಉಂಚಳ್ಳಿ ಜಲಪಾತಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ನೀಡುವ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳಿದ್ದರೆ ನಮಗೆ ಕಮೆಂಟ್ ಮಾಡಿ. ಹಾಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಮಲ್ಲಿದ್ದರೆ ನಮ್ಮ ಜೊತೆ ಶೇರ್ ಮಾಡಿ. ಹಾಗೆ ನೋಡ್ತಾ ಇರಿ ಕ್ಯಾಂಡಿಡ್ ಕನ್ನಡ.